ನಮಸ್ಕಾರ. ಇವತ್ತು ನಾವು ಒಂದು ಜಬರ್ದಸ್ತ್ ವಿಷಯದ ಬಗ್ಗೆ ಮಾತಾಡೋಣ. ಕರ್ನಾಟಕದ ರೈತರು ತುಂಬಾ ಸಮಯದಿಂದ ಬಳಸ್ತಿರೋ ಒಂದು ನೈಸರ್ಗಿಕ ಕೀಟನಾಶಕ. ಇದು ಕಡಿಮೆ ಖರ್ಚು, ಆದರೆ ಫಲಿತಾಂಶ ಮಾತ್ರ ಪಕ್ಕಾ. ಅದ್ರ ಹೆಸರೇ ಅಗ್ನಿಯಸ್ತ್ರ. ಎಷ್ಟೇ ಕಷ್ಟಪಟ್ಟು ಬೆಳೆ ಬೆಳೆದ್ರೂ ಈ ಕೀಟಗಳ ಕಾಟ ಇದೆಯಲ್ಲ, ಅಪ್ಪಾ, ಬೆಳೆಗಳ ಮೇಲೆಲ್ಲ ದಾಳಿ ಮಾಡಿ ಹಾಳ್ ಮಾಡ್ಬಿಡುತ್ತೆ. ಎಷ್ಟೇ ದುಬಾರಿ ಕೆಮಿಕಲ್ ಸ್ಪ್ರೇ ಮಾಡಿದ್ರೂ ಕಂಟ್ರೋಲ್ಗೆ ಬರ್ತಿಲ್ಲ ಅನ್ನೋ ಚಿಂತೆನಾ? ಹೌದು, ಇದಿವತ್ತು ಎಷ್ಟೋ ರೈತರು ಎದುರಿಸ್ತಿರೋ ದೊಡ್ಡ ಸಮಸ್ಯೆ. ಹಾಗಾದ್ರೆ ಈ ಎರಡಕ್ಕೂ ಇರೋ ವ್ಯತ್ಯಾಸನ ಒಂದ್ಸಲ ನೋಡೋಣ. ನೋಡಿ, ಒಂದ್ ಕಡೆ ರಾಸಾಯನಿಕ ಸ್ಪ್ರೇ, ಖರ್ಚು ಸಿಕ್ಕಾಪಟ್ಟೆ ಜಾಸ್ತಿ, ಮಣ್ಣು ಹಾಳಾಗುತ್ತೆ, ಮತ್ತೆ ರಿಸಲ್ಟ್ ಗ್ಯಾರಂಟಿ ಇಲ್ಲ. ಇನ್ನೊಂದ್ ಕಡೆ ನಮ್ಮ ನೈಸರ್ಗಿಕ ಪರಿಹಾರ, ಖರ್ಚಂತೂ ತುಂಬಾನೇ ಕಡಿಮೆ, ಮಣ್ಣಿಗೂ ಸೇಫ್, ಮತ್ತೆ ಫಲಿತಾಂಶ ಕೂಡ ಕೈ ಮೇಲೆ ಸಿಗುತ್ತೆ. ಸರಿ, ಮೊದಲು ಈ ಪ್ರಾಬ್ಲಮ್ ಯಾಕಿಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ಳೋಣ. ಬೆಳೆ ಹಾಳು ಮಾಡೋ ಕೀಟಗಳು, ಅದನ್ನ ಕಂಟ್ರೋಲ್ ಮಾಡೋಕೆ ಬಳಸೋ ಕೆಮಿಕಲ್ಸ್ನ ದುಬಾರಿ ಬೆಲೆ, ಇದೇ ಅಲ್ವಾ ಇವತ್ತು ರೈತರು ಫೇಸ್ ಮಾಡ್ತಿರೋ ಅತಿದೊಡ್ಡ ಚಾಲೆಂಜ್. ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ. ಅದೆಷ್ಟು ಶ್ರಮ ಹಾಕಿ ಬೆಳೆಸಿದ ಟೊಮ್ಯಾಟೊ ಅಥವಾ ಮೆಣಸಿನ ಗಿಡ ನೋಡಿದ್ರೆ ಎಲೆಗಳೆಲ್ಲ ಹಾಳಾಗಿ ಕೀಟಗಳು ತುಂಬಿಕೊಂಡು ಇಡೀ ಬೆಳೆನೇ ಕೈತಪ್ಪಿ ಹೋಗೋ ಸ್ಥಿತಿಯಲ್ಲಿದೆ. ಅಬ್ಬಾ, ಇದನ್ನ ನೋಡಿದ್ರೆ ಯಾರಿಗ್ ತಾನೇ ಬೇಜಾರಾಗಲ್ಲ ಹೇಳಿ. ಸಾಮಾನ್ಯವಾಗಿ ಈ ಥರ ಆದಾಗ ತಕ್ಷಣ ನೆನ್ಪಾಗೋದೆ ಕೆಮಿಕಲ್ ಸ್ಪ್ರೇ. ಆದ್ರೆ ಅದ್ರಿಂದಾಗೋ ಸಮಸ್ಯೆಗಳು 3. 1, ಅದರ ಖರ್ಚು ಸಿಕ್ಕಾಪಟೆ ಜಾಸ್ತಿ. 2, ಮಣ್ಣಿನ ಸತ್ವವನ್ನೇ ಹಾಳು ಮಾಡ್ಬಿಡುತ್ತೆ. ಮತ್ತೆ 3ನೇದು, ನಮ್ಮೆಲ್ಲರ ಆರೋಗ್ಯಕ್ಕೂ ಇದು ತುಂಬಾ ಡೇಂಜರ್. ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇಲ್ವಾ? ಖಂಡಿತ ಇದೆ. ಉತ್ತರ ಇಲ್ಲೇ ಇದೆ ನೋಡಿ, ಅದೇ ಅಗ್ನಿ ಅಸ್ತ್ರ. ಇದೊಂದು ತುಂಬಾನೇ ಪವರ್ಫುಲ್, ರಿಸಲ್ಟ್ ಓರಿಯೆಂಟೆಡ್ ಮತ್ತೆ ಪೂರ್ತಿ ಸೇಫ್ ಆಗಿರೋ ನ್ಯಾಚುರಲ್ ಆಪ್ಷನ್. ಅಗ್ನಿಯಸ್ತ್ರ ಅಂದ್ರೆ ಅದೇನಪ್ಪಾ ಅದು ಅಂತ ನೋಡೋಣ. ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಖಾರ ಮತ್ತೆ ಬ್ಯಾಕ್ಟೀರಿಯಾಗಳನ್ನ ತಡೆಯೋ ಗುಣ ಇರೋ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋ ಒಂದು ಪವರ್ಫುಲ್ ಕೀಟನಾಶಕ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ಇದು ಕೆಟ್ಟ ಕೀಟಗಳನ್ನ ಮಾತ್ರ ಕಂಟ್ರೋಲ್ ಮಾಡತ್ತೆ, ಆದ್ರೆ ನಮ್ಮ ಬೆಳೆಗಾಗ್ಲಿ ಮಣ್ಣಿಗಾಗ್ಲಿ ಒಂದು ಚೂರು ಡ್ಯಾಮೇಜ್ ಮಾಡಲ್ಲ. ಇದರ ಪವರ್ನ ಸೀಕ್ರೆಟ್ ಏನು ಅಂತೀರಾ? ಅದು ಅಡಗಿರೋದೇ ಇದರ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನಲ್ಲಿ. ಹಸಿಮೆಣಸಿನ್ಕಾಯಿ ಇದೆಯಲ್ವಾ, ಅದರ ಖಾರಕ್ಕೆ ಕೀಟಗಳು ಹತ್ರನೂ ಸುಳಿಯಲ್ಲ. ಬೆಳ್ಳುಳ್ಳಿ, ಅದು ಒಂದು ನ್ಯಾಚುರಲ್ ಆಂಟಿಬ್ಯಾಕ್ಟೀರಿಯಲ್ ಏಜೆಂಟ್ ತರ ಕೆಲಸ ಮಾಡುತ್ತೆ. ಇನ್ನು ಗೋಮೂತ್ರ, ಇದು ಈ ಎರಡನ್ನೂ ಸೇರ್ಸಿ ಒಂದು ಪವರ್ಫುಲ್ ದ್ರಾವಣ ಆಗೋಕೆ ಬೇಕಾದ ಬೇಸ್ ಕೊಡುತ್ತೆ. ಓಕೆ, ಈಗ ಥಿಯರಿ ಎಲ್ಲ ಬಿಟ್ಟು ಪ್ರಾಕ್ಟಿಕಲ್ ಆಗಿ ನೋಡೋಣ. ಅಂದರೆ ಈ ಅಗ್ನಿ ಅಸ್ತ್ರವನ್ನು ನಮ್ಮ ಮನೆಯಲ್ಲೇ ಸಿಂಪಲ್ ಆಗಿ ಹೇಗೆ ರೆಡಿ ಮಾಡ್ಕೋಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಒಂದು ಬ್ಯಾಚ್ ಮಾಡೋಕೆ ಏನೇನ್ ಬೇಕು ಅಂತ ಲಿಸ್ಟಿಲ್ಲಿದೆ ನೋಡಿ. ಅರ್ಧ ಕೆಜಿ ಹಸಿಮೆಣಸಿನ್ಕಾಯಿ, 1/4 ಕೆಜಿ ಬೆಳ್ಳುಳ್ಳಿ, ಮತ್ತೆ 5 ಲೀಟರ್ ಗೋಮೂತ್ರ. ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಪವರ್ಫುಲ್ ಬೇಕು ಅಂದ್ರೆ ಸ್ವಲ್ಪ ಹೊಗಸೊಪ್ಪಿನ ಎಲೆಗಳನ್ನು ಸೇರಿಸ್ಕೋಬಹುದು. ಒಂದು ಚಿಕ್ಕ ಟಿಪ್, ಯಾವಾಗ್ಲೂ ಫ್ರೆಶ್ ಆಗಿರೋ ಪದಾರ್ಥಗಳನ್ನೇ ಬಳಸಿ, ಆಗ ರಿಸಲ್ಟ್ ಚೆನ್ನಾಗಿರುತ್ತಾ. ಸಾಧ್ಯವಾದ್ರೆ ದೇಸಿ ಹಸುವಿನ ಗೋಮೂತ್ರ ಬಳಸಿದ್ರೆ ಇನ್ನೂ ಉತ್ತಮ. ಈಗ ಬರೋಣ ಇದರ ಅತಿದೊಡ್ಡ ಪ್ಲಸ್ ಪಾಯಿಂಟ್ಗೆ, ಅದೇ ಇದರ ಖರ್ಚು. ಒಂದು ಬ್ಯಾಚ್ ಅಗ್ನಿ ಅಸ್ತ್ರ ರೆಡಿ ಮಾಡೋಕೆ ಆಗೋ ಖರ್ಚು ಎಷ್ಟು ಗೊತ್ತಾ? ಕೇವಲ 50ರಿಂದ 100 ರೂಪಾಯಿ ಅಷ್ಟೇ. ಕೆಮಿಕಲ್ಸ್ ಜೊತೆ ಹೋಲ್ಸಿದ್ರೆ ಇದು ಏನೂ ಅಲ್ಲ ಅಲ್ವಾ? ಇದನ್ನ ಮಾಡೋದು ಕೂಡ ತುಂಬಾನೇ ಸಿಂಪಲ್. ಸ್ಟೆಪ್ 1, ಹಸಿಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿಯನ್ನ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ಟೆಪ್ 2, ಆ ಪೇಸ್ಟನ್ನ ಗೋಮೂತ್ರಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಟೆಪ್ 3, ಈ ಮಿಶ್ರಣವನ್ನ ಒಂದು ಪಾತ್ರೆಗೆ ಹಾಕಿ ಮುಚ್ಚಳ ಮುಚ್ಚಿ ಒಂದು 3ರಿಂದ 5 ದಿನ ಹಾಗೇ ಬಿಡಿ. ದಿನಕ್ಕೆ ಒಂದ್ಸಲ ಅದನ್ನ ಕಲಕ್ತಾ ಇದ್ರೆ ಸಾಕು. ಸರಿ, ಇದು ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗತ್ತೆ? ಅದಕ್ಕೆ 2 ಸಿಂಪಲ್ ಸೈನ್ಸ್ ಇದೆ. 1, ಅದರಿಂದ ಒಂದು ರೀತಿ ಘಾಟು ವಾಸನೆ ಬರಲು ಶುರುವಾಗತ್ತೆ. 2, ಆ ದ್ರಾವಣದ ಬಣ್ಣ ಡಾರ್ಕ್ ಆಗುತ್ತೆ. ಈ 2 ಬದಲಾವಣೆಗಳು ಕಂಡ ತಕ್ಷಣ ನಮ್ಮ ಅಗ್ನಿಯಸ್ತ್ರ ಬಳಕೆಗೆ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಇದನ್ನ ತಯಾರಿಸೋದು ಒಂದು ಭಾಗ ಆದ್ರೆ ಅದನ್ನ ಸರಿಯಾಗಿ ಬಳಸೋದು ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಒಳ್ಳೆ ರಿಸಲ್ಟ್ ಬರೋಕೆ ಮತ್ತೆ ಬೆಳೆಗೆ ಏನೂ ತೊಂದ್ರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋಕೆ ಅದನ್ನ ಬಳಸೋ ಸರಿಯಾದ ವಿಧಾನ ಗೊತ್ತಿರ್ಲೇಬೇಕು. ಇದು ಇದರಲ್ಲಿರೋ ಗೋಲ್ಡನ್ ರೂಲ್ ಅಂತಾನೆ ಹೇಳ್ಬೋದು. 1 ಲೀಟರ್ ಅಗ್ನಿಯಸ್ತ್ರಕ್ಕೆ 10 ಲೀಟರ್ ನೀರನ್ನ ಮಿಕ್ಸ್ ಮಾಡ್ಲೇಬೇಕು, ಅಂದ್ರೆ ಡೈಲ್ಯೂಟ್ ಮಾಡ್ಬೇಕು. ನೆನ್ಪಿಡಿ, ಇದನ್ನ ಡೈರೆಕ್ಟ್ ಆಗಿ ಗಿಡಗಳ ಮೇಲೆ ಸ್ಪ್ರೇ ಮಾಡ್ಲೇಬಾರ್ದು. ಕೆಲವು ಬೆಸ್ಟ್ ಪ್ರಾಕ್ಟೀಸಸ್ ಬಗ್ಗೆನೂ ಹೇಳ್ತೀನಿ. ಪ್ರತಿ 7ರಿಂದ 10 ದಿನಕ್ಕೆ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಸಾಕು. ಸ್ಪ್ರೇ ಮಾಡಕ್ಕೆ ಬೆಸ್ಟ್ ಟೈಮ್ ಅಂದ್ರೆ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತು. ಟೊಮ್ಯಾಟೊ, ಮೆಣಸಿನ್ಕಾಯಿ, ಬೀನ್ಸ್ ಈ ಥರ ತರಕಾರಿ ಬೆಳೆಗಳ ಮೇಲೆ ಇದು ತುಂಬಾನೇ ಎಫೆಕ್ಟಿವ್ ಅಂತ ರೈತರೇ ಹೇಳ್ತಾರೆ. ಇನ್ನೊಂದ್ಸಲ ಹೇಳ್ತಿದ್ದೀನಿ, ಇದೊಂದು ಮುಖ್ಯವಾದ ಎಚ್ಚರಿಕೆ. ರೆಡಿ ಮಾಡಿದ ಅಗ್ನಿ ಅಸ್ತ್ರವನ್ನ ನೀರು ಸೇರಿಸದೆ ಅಂದ್ರೆ ಕಾನ್ಸಂಟ್ರೇಟನ್ನ
ಡಿರೆಕ್ಟಾಗಿ ಗಿಡಗಳ ಮೇಲೆ ಸ್ಪ್ರೇ ಮಾಡೋ ತಪ್ಪನ್ನ ಯಾವತ್ತೂ ಮಾಡ್ಬೇಡಿ. ಮಾಡಿದ್ರೆ ಗಿಡಗಳು ಸುಟ್ಟೋಗೋ ಚಾನ್ಸ್ ಇರುತ್ತೆ. ಸರಿ, ಇಷ್ಟೆಲ್ಲ ಮಾಡಿದ್ಮೇಲೆ ರಿಸಲ್ಟ್ಸ್ ಹೇಗಿರುತ್ತೆ, ಇದರ ನಿಜವಾದ ಪ್ರಯೋಜನಗಳೇನು, ಅದರ ಬಗ್ಗೆ ಈಗ ಮಾತಾಡೋಣ. ಖಂಡಿತ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಒಳ್ಳೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಹಾಗಾದ್ರೆ ಇದು ಯಾವ್ಯಾವ ಕೀಟಗಳನ್ನ ಕಂಟ್ರೋಲ್ ಮಾಡುತ್ತೆ? ಮುಖ್ಯವಾಗಿ ಎಫಿಡ್ಸ್, ಬಿಳಿ ನೊಣ, ಎಲೆ ತಿನ್ನೋ ಹುಳುಗಳು ಮತ್ತೆ ಕಂಬಳಿ ಹುಳು, ಈ ಥರ ಸಾಮಾನ್ಯ ಕೀಟಗಳ ಮೇಲೆ ಇದು ತುಂಬಾನೇ ಇಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಒಳ್ಳೆ ರಿಸಲ್ಟ್ ಬರ್ಬೇಕು ಅಂದ್ರೆ ಕೆಲವೊಂದು ಕಾಮನ್ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡ್ಲೇಬೇಕು. ದ್ರಾವಣವನ್ನ ಡೈರೆಕ್ಟಾಗಿ ಸ್ಪ್ರೇ ಮಾಡೋದು, ಮಧ್ಯಾಹ್ನದ ವಿಪರೀತ ಬಿಸಿಲಲ್ಲಿ ಸ್ಪ್ರೇ ಮಾಡೋದು, ಮತ್ತೆ ಬೇಕಾಬಿಟ್ಟಿ ಪದೇ ಪದೇ ಬಳಸೋದು, ಇವನ್ನೆಲ್ಲ ಮಾಡೋಕೆ ಹೋಗ್ಬಾರ್ದು. ಈ ಚಾರ್ಟನ್ನ ಒಂದ್ಸಲ ಗಮನಿಸಿ. ಇದು ತುಂಬಾ ಕ್ಲಿಯರಾಗಿ ತೋರಿಸ್ತಿದೆ ಕೆಮಿಕಲ್ ಫಾರ್ಮಿಂಗ್ನಲ್ಲಿ ಖರ್ಚು ಎಷ್ಟು ಜಾಸ್ತಿ ಇರುತ್ತೆ ಅಂತ. ಆದ್ರೆ ಅಗ್ನಿಅಸ್ತ್ರದ ಥರ ನ್ಯಾಚುರಲ್ ಮೆಥಡ್ ಬಳಸಿದಾಗ ನೋಡಿ ಖರ್ಚು ಎಷ್ಟು ಕಡಿಮೆ ಆಗುತ್ತೆ ಅಂತ. ಸಿಂಪಲ್ ಲೆಕ್ಕಾಚಾರ, ಖರ್ಚು ಕಡಿಮೆ ಆದ್ರೆ ಲಾಭ ತಾನಾಗೆ ಜಾಸ್ತಿ ಆಗುತ್ತಲ್ವಾ? ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಇದರ 3 ದೊಡ್ಡ ಅಡ್ವಾಂಟೇಜ್ಗಳು ಅಂದ್ರೆ: 1, ಖರ್ಚು ತುಂಬಾನೇ ಕಡಿಮೆ; 2, ಕೆಮಿಕಲ್ ಡ್ಯಾಮೇಜ್ ಅನ್ನೋ ಮಾತೇ ಇಲ್ಲ; ಮತ್ತೆ 3, ಇದು ಲಾಂಗ್ ಟರ್ಮಲ್ಲಿ ನಮ್ಮ ಮಣ್ಣಿನ ಆರೋಗ್ಯವನ್ನ ಕಾಪಾಡುತ್ತೆ. ಸುಸ್ಥಿರ ಕೃಷಿಗೆ ಇದಕ್ಕಿಂತ ಒಳ್ಳೆ ಬೇಸ್ ಬೇಕಾ ಹೇಳಿ? ಹಾಗಾದ್ರೆ ನಮ್ಮೆಲ್ಲರ ಗುರಿ ಒಂದು ಲಾಭದಾಯಕ ಸಸ್ಟೇನೆಬಲ್ ಕೃಷಿ ಮಾಡೋದು ಆಗಿದ್ರೆ ಅಗ್ನಿಅಸ್ತ್ರದಂತಹ ಸರಳ ಆದ್ರೂ ಪವರ್ಫುಲ್ ಆಗಿರೋ ನೈಸರ್ಗಿಕ ಪರಿಹಾರಗಳು ಆ ದಾರಿಯಲ್ಲಿ ನಾವು ಇಡಬಹುದಾದ ಮೊದಲ ಹಾಗೂ ಅತ್ಯಂತ ಪ್ರಮುಖ ಹೆಜ್ಜೆ ಆಗ್ಬಹುದಾ? ಯೋಚನೆ ಮಾಡಿ.